ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಜನಗಳು ಕೂಡ ನೋ ದಟ್ ಯು ಆರ್ ದಿ ಕ್ರಿಯೇಟರ್. ಬ್ರಹ್ಮ, ನೀನು ಸೃಷ್ಟಿಕರ್ತ ಅಂತ ಎಲ್ಲರಿಗೂ ಗೊತ್ತಿದೆ. ವಿಷ್ಣು ಹೇಳಿ, ನಾರಾಯಣ ಅಂದ್ರೆ ವಿಷ್ಣು ಹೇಳ್ತಾನೆ, ಐ ಆಮ್ ದಿ ಪ್ರಿಸರ್ವರ್ ಅಂಡ್ ರುದ್ರ ಇಸ್ ದಿ ಡೆಸ್ಟ್ರಾಯರ್. Yet it is to be known that the saints, well versed in the Vedas, have come to the conclusion by inferences. ಅವರು ಯಾರ್ಯಾರು ಯೋಗಿಗಳು ಅವರು ತಮ್ಮಲ್ಲೇನೆ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳುವಾಗ ತಮ್ಮಲ್ಲಿರೋ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಮಾಡ್ತಾ ಇರೋದು ನಾವು 3 ಜನ ಅಂತ ಎಲ್ಲರಿಗೂ ಗೊತ್ತು. ಎಷ್ಟೋ ಇನ್ಫರೆನ್ಸ್ ನಲ್ಲಿ ಅವರಿಗೆ ಗೊತ್ತಾಗ್ತಾ ಇದೆ, ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಈಗ ನೋಡಿ, ಇದೊಂದು ಸೀಕ್ರೆಟ್ ಫಾರ್ಮುಲಾ, ಇದನ್ನ ನೀವು ತಿಳ್ಕೋಬೇಕು, ತುಂಬಾ ಮುಖ್ಯ. ಫ್ರಮ್ ದಿ ವೇದಾಸ್ ದಟ್ ದಿ ಕ್ರಿಯೇಟರ್, ಇದು ಪ್ರಿಸರ್ವರ್ ಅಂಡ್ ಡೆಸ್ಟ್ರಾಯರ್, ಈ 3 ಜನಕ್ಕೂ ಕೂಡ ಒಂದು ಪವರ್ ಇದೆ. ಸೃಷ್ಟಿ ಶಕ್ತಿ, ಪರಿಪಾಲನಾ ಶಕ್ತಿ ಮತ್ತು ಎಲಿಮಿನೇಷನ್, ಲಯ ಶಕ್ತಿ. ಇದು 3 ಶಕ್ತಿಗಳು ಇವೆ. ಈ 3 ಶಕ್ತಿಗಳೇನಿದೆ ಅದು ಯಾವುದೋ ಒಂದು ಶಕ್ತಿಯ ಮೂಲಕ ನಡೀತಾ ಇದೆ. ವಿಲ್ ಆಫ್ ದಿ ವಿಲ್, ಫೋರ್ಸ್ ಆಫ್ ದಿ ಫೋರ್ಸ್ ಅನ್ನಲ್ವಾ, ಹಾಗೆ ಯಾವುದೋ ಒಂದು ಆರ್ ಪರ್ಫಾರ್ಮ್ಡ್ ಬೈ ದಿ ಕ್ರಿಯೇಟಿವ್ ಫೋರ್ಸ್. ಇನ್ನೊಂದು ಪ್ರಿಸರ್ವಿಂಗ್ ಫೋರ್ಸ್, ಇದು ಡೆಸ್ಟ್ರಾಯಿಂಗ್ ಫೋರ್ಸ್. ಈಗ ದ ರಾಜಸಿಕ್ ಕ್ರಿಯೇಟಿವ್ ಫೋರ್ಸ್, ತುಂಬಾ ಮುಖ್ಯ ಫಾರ್ಮುಲಾ ಇದು. ದ ರಾಜಸಿಕ್ ಕ್ರಿಯೇಟಿವ್ ಫೋರ್ಸ್ ರಿಸೈಡ್ ಇನ್ ಯು ಬ್ರಹ್ಮ. ದಿ ಸಾತ್ವಿಕ್ ಪ್ರಿಸರ್ವಿಂಗ್ ಫೋರ್ಸ್ ಈಸ್ ರಿಸೈಡಿಂಗ್ ಇನ್ ಮೀ. ಅಂಡ್ ತಾಮಸಿಕ್ ಡಿಸ್ಟ್ರಕ್ಟಿವ್ ಫೋರ್ಸ್ ರಿಸೈಡಿಂಗ್ ಇನ್ ರುದ್ರ ಆರ್ ದಿ ಆಲ್ ಇನ್ ಆಲ್. ಇವಾಗ 3 ಯಾವ್ಯಾವ್ದು ಹೇಳಿ, ನಾನು ಹೇಳಿ ವಾಪಸ್ ಹೇಳಿ. ರಜಸಿಕ್ ಕ್ರಿಯೇಟಿವ್ ಫೋರ್ಸ್ ಯಾರಲ್ಲಿ? ನಿನ್ನಲ್ಲಿ, ಏನು? ಬ್ರಹ್ಮನಲ್ಲಿ. ಆಮೇಲೆ ಸಾತ್ವಿಕ್ ಪ್ರಿಸರ್ವಿಂಗ್ ಫೋರ್ಸ್ ಇನ್ ಮೀ, ಅಂದ್ರೆ ಯಾವ್ದ್ರಲ್ಲಿ? ವಿಷ್ಣುವಿನಲ್ಲಿ. ತಾಮಸಿಕ್ ಡೆಸ್ಟ್ರಾಯಿಂಗ್ ಫೋರ್ಸ್ ಇನ್ ರುದ್ರ. ಈ ತರ ಈ 3 ಶಕ್ತಿಗಳು ನಾವು ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಮಾಡ್ತಾ ಇದ್ರು ಕೂಡ ಈ 3 ಆಳ್ತಾ ಇರೋ ಒಂದು ಆದಿಶಕ್ತಿ ಇದೆಯಲ್ಲ, ಪ್ರೈಮಲ್ ಫೋರ್ಸ್, ಅದರಲ್ಲಿ 3 ಗುಣ ಇದೆ. ಆ 3 ಗುಣದಲ್ಲಿ ತಮಸ್ಸು ರುದ್ರನಿಗೆ, ತಾಮಸಿ ಶಕ್ತಿ ರುದ್ರನಿಗೆ, ಸೃಷ್ಟಿ ಶಕ್ತಿ ನಿನಗೆ, ಪರಿಪಾಲನೆ ಮಾಡುವಂತಹ ಶಕ್ತಿ ನನಗೆ. ನನ್ನಲ್ಲಿ ಏನಿದೆ? ನಿನ್ನಲ್ಲಿ ಸತ್ವ ನನ್ನಲ್ಲಿ, ರಜಸ್ ವಿಷ್ಣು ನನ್ನಲ್ಲಿ ರಜಸ್ಸಿದೆ, ತಮಸ್ಸಿದೆ. ಈ ರೀತಿ ಇದೆ. ಹಾಗೆ ನಾವು ತಗೊಂಡ ತಕ್ಷಣ ನಿಮ್ಗೇನ್ ಗೊತ್ತಾಗ್ಬೇಕು, ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೂಡ ನಿಮ್ ಕೈನಲ್ಲಿ ಇಲ್ಲ. ಯಾವುದೋ ಒಂದು ಕಾಣದ ಒಂದು ಕೈ, ಈ 3 ಗುಣ ನಿಮ್ಮಲ್ಲಿ ಇದೆಯಲ್ಲ, 3 ಗುಣನ ನೀವು ಬ್ಯಾಲೆನ್ಸ್ ಎಲ್ಲಿವರೆಗೂ ಮಾಡೋದಿಲ್ಲ. ಈ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಕೂಡ ಒಂದಾಗಿ ಕೆಲಸ ಮಾಡೋದಿಲ್ಲ. ಆ ತ್ರಿಗುಣ ದೋಷ ಇದ್ದೇ ಇರುತ್ತೆ, ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಯಾವಾಗ ಇದು 3 ನಾವು ಕಂಟ್ರೋಲ್ ಮಾಡ್ತೀವಿ, ಇಚ್ಛಾ, ಕ್ರಿಯಾ, ಜ್ಞಾನ ಅಥವಾ ಸೃಷ್ಟಿ ಸ್ಥಿತಿ ಲಯ, ನಮ್ಮಲ್ಲಿ ಆ 3 ದೋಷಗಳು ನಮ್ಮಲ್ಲಿ ಏನಿದೆ ಅದು ಬ್ಯಾಲೆನ್ಸ್ ಆಗುತ್ತೆ. ಈ 3 ಕೂಡ ನಮಗ್ ಗೊತ್ತಾದಾಗ, ಏನು ನಾವೇನು ಮಾಡೋದಿಲ್ಲ, ನಮ್ಮ ಕೈನಲ್ಲಿ ಏನು ಮಾಡೋದಿಲ್ಲ, ಇದನ್ನ ಆಳ್ತಾ ಇರೋದೇ ಒಂದು ಶಕ್ತಿ ಇದೆ ಅಂತ. ವೆನ್ ದೀಸ್ ಶಕ್ತೀಸ್ ಬಿಕಮ್ ಅಬ್ಸೆಂಟ್, ಯು ಬಿಕಮ್ ಇನರ್ಟ್. ಬ್ರಹ್ಮನಿಗೆ ಹೇಳ್ತಾ ಇದ್ದಾರೆ, ಯು ಬಿಕಮ್ ಇನರ್ಟ್. ಅದಕ್ಕೆ ನಾವು ಹೇಳಲ್ವಾ, ಪಂಚಬ್ರಹ್ಮರು ದೇವಿ ಕೂತ್ಕೊಳ್ಳೋವರೆಗೂ ಅವ್ರ ಮೇಲೆ ಅವರೇನು? ಶವ. ಏನ್ ಹೇಳ್ತೀವಿ ಅದಕ್ಕೆ? ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೀವಲ್ಲ. ಪಂಚಬ್ರಹ್ಮರು ಅವರೆಲ್ಲ ನಾವು 3 ಜನನು, ಅವ್ರು ನೀವೇನು ಆ ದೇವಿ ಇಲ್ಲದೆ ಇದ್ರೆ, ಅವ್ರು ಕೆಲಸ ಮಾಡಿಸ್ತಾ ಇದ್ರೆ, ವಿ ಬಿಕಮ್ ಇನರ್ಟ್ ಅಂಡ್ ಇನ್ಕೇಪಬಲ್ ಟು ಕ್ರಿಯೇಟ್, ಐ ಟು ಪ್ರಿಸರ್ವ್, ರುದ್ರ ಟು ಡೆಸ್ಟ್ರಾಯ್. ನಾವು 3 ಜನನು ಏನು ಮಾಡಕ್ ಆಗೋದಿಲ್ಲಪ್ಪ, ಇದೆಲ್ಲ ನಮ್ಮ ಕೈನಲ್ಲಿ ಇಲ್ಲ, ಎಲ್ಲ ಅವಳೇ ನಡೆಸ್ತಾ ಇರೋದು. ಈ ಬುದ್ಧಿ ಇರುವಂತಹ ಇಂಟೆಲಿಜೆಂಟ್ ವಿಷ್ಣು ಅಥವಾ ನಾರಾಯಣ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ,
all are always under the force, directly or indirectly. ಅವ್ರ ಕೈ ಕೆಳಗೆ ಇರೋರು, ಅದು ನಿಮ್ ತಲೆಗೆ ಹೋಗ್ಬೇಕು, ಅದು ತುಂಬಾ ಬಂದ್ಬಿಡ್ಬೇಕು. ಪ್ರತಿಯೊಬ್ರು ಕೂಡ ಅವಳ ಒಂದು ಫೋರ್ಸ್ ನಲ್ಲಿ, ಅವಳ ಅಂಡರ್ ದಟ್ ಫೋರ್ಸ್ ವಿ ಆರ್ ಆಲ್ ಆಕ್ಟಿಂಗ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಹಿಯರ್ ಇನ್ಸ್ಟೆನ್ಸಸ್ ದಟ್ ಯು ಕ್ಯಾನ್ ಸಿ ಅಂಡ್ ಇನ್ಫರ್. ತುಂಬಾ ಮುಖ್ಯ ಇದು ಈ ಲೈನ್. ಏನಾಗುತ್ತೆ, ನಮ್ಗೆಲ್ಲರಲ್ಲೂ ಕೂಡ ಸೃಷ್ಟಿ ಹೇಗೆ ಆಗ್ತಾ ಇದೆ ಒಂದೊಂದು ಸೆಲ್ಗಳಲ್ಲೂ ಕೂಡ, ಹಾಗೆ ಲಯವೂ ಆಗ್ತಾ ಇದೆ ಅಂತ ಮರೀತೀವಿ. ದ ಲಾಂಗ್ ಸ್ಲೀಪ್ ಇಸ್ ಡೆತ್, ಶಾರ್ಟ್ ಸ್ಲೀಪ್ ಇಸ್ ಮೆಡಿಟೇಷನ್. ಸ್ಲೀಪ್, ಮೆಡಿಟೇಷನ್, ಡೆತ್ ಇಸ್ ಸಿನಾನಿಮಸ್. ಒಂದರಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಕೆಲವರಿಗೆ ಇದ್ದಕ್ಕಿದ್ದಂಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ, ನಿದ್ದೆ ಬರಲ್ಲ, ತುಂಬಾ ರೆಸ್ಟ್ಲೆಸ್ ಆಗುತ್ತೆ. ಆ ಸ್ಲೀಪ್ ಸರಿಯಾಗಿ ಆಗದೆ ಇದ್ರೆ ಮೆಡಿಟೇಷನ್ ಅಲ್ಲಿ ಸ್ಲೀಪ್ ನ ಸರಿ ಮಾಡ್ಕೊಳ್ಬಹುದು. ಒಳ್ಳೆ ಧ್ಯಾನ ಮಾಡಿ ಡೆಲಿಬರೇಟ್ ಆಗಿ ಕೂತ್ಕೊಂಡು ಒಂದು ಮಂತ್ರ ತಗೊಂಡು ಪಾರಾಯಣ ಮಾಡಿ ಆಮೇಲೆ ರಾತ್ರಿ ನೋಡಿ ಒಳ್ಳೆ ನಿದ್ದೆ ಬರುತ್ತೆ. ಮೆಡಿಟೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಒಳ್ಳೆ ನಿದ್ದೆನೇ ಬರ್ತಾ ಇದೆ, ತಮಸ್ ಜಾಸ್ತಿ ಇದೆ ನಿಮಗೆ, ಬರೀ ನಿದ್ರೆನೇ ಬರ್ತಾ ಇದೆ. ಆ ಟೈಮ್ನಲ್ಲಿ ಮೆಡಿಟೇಷನ್ ಆಗ್ತಾ ಇಲ್ಲ. ಆಕ್ಟಿವಿಟಿನಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮೆಡಿಟೇಷನ್ ಚೆನ್ನಾಗಾಗುತ್ತೆ, ನಿದ್ರೆನೂ ಚೆನ್ನಾಗುತ್ತೆ. ಈ ಮೂರು ನಮ್ಮ ಮೆಂಟಲ್ ಸ್ಟೇಟ್ಸ್, ಇದೆಲ್ಲ ನಮ್ಮ ಮನಸ್ಸಿನ ಒಂದು ಅವಸ್ಥೆಗಳು. ಈ ಅವಸ್ಥೆಯನ್ನ ಸ್ವಲ್ಪ ವಿವೇಕದಲ್ಲಿದ್ರೆ ಅದನ್ನೆಲ್ಲೂ ಕಂಟ್ರೋಲ್ ಮಾಡಬಹುದು. ಪ್ರತಿಯೊಬ್ಬರಲ್ಲೂ ಪ್ರಳಯ ಅನ್ನೋದು ಇದ್ದೇ ಇದೆ, ನಾಶ ಇದೆ, ಪ್ರಳಯನೂ ಇದೆ. ಆ ಪ್ರಳಯ ಒಂದೊಂದ್ಸತಿ ಏನ್ ಬೇಕಾದ್ರೂ ಆಗ್ಬೋದು, ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಆ ಪ್ರಳಯ ಟೈಮ್ನಲ್ಲಿ ನಿಮಗೆ ಎಷ್ಟೋ ಸತಿ ತುಂಬಾ ವಿನಾಕಾರಣ ಕೋಪ ಬಂದು ಪ್ರಳಯಾಂತಕರು ಅಂತ ಹೇಳಲ್ಲ, ಹಾಗೊಂದೊಂದ್ಸತಿ ತುಂಬಾ ಅಪ್ಸೆಟ್ ಆದಾಗ ನೆಕ್ಸ್ಟ್ ಮೊಮೆಂಟ್ ಅಲ್ಲೇನೆ ನೀವು ಎಷ್ಟು ಸತ್ವ ಆಗ್ಬಿಡ್ತೀರಾ ಅಂದ್ರೆ, ಮೇಲಕ್ಕೆ ಹೋಗಿದ್ರೆ ಎಷ್ಟು ಡೌನ್ ಆಗಿ ಬರುತ್ತೆ, ಕೆಳಗೆ ಶಾಂತಿ ಬಂದಿರುತ್ತೆ ಅಂದ್ರೆ ಆ ಶಾಂತಿನ ಒಳಗಡೆ ಎತ್ತಕ್ಕೆ ಈ ಉಬ್ಬರ ಬೇಕಾದಷ್ಟು. ಅದಕ್ಕೆ ಏನಂತ ಟರ್ಮಾಯಿಲ್ಸ್ ಅಂತ. ಓನ್ಲಿ ಆಫ್ಟರ್ ಟರ್ಮಾಯಿಲ್ ಯು ಕ್ಯಾನ್ ಎಂಜಾಯ್ ದ ಪೀಸ್. ಅದರಿಂದ ಆ ಟರ್ಮಾಯಿಲ್ಸ್ ಬಂದಾಗ, ತುಂಬಾ ಹಿಡಿತದಲ್ಲಿ ನಿಮ್ಮ ಕಂಟ್ರೋಲ್ ನಲ್ಲಿ ಇದ್ದಾಗ, ಅದು ತುಂಬಾ ಒಳಗಿಂದ ನಾವು ಶಕ್ತಿನ ಹಿಡ್ಕೊಳ್ಬಹುದು, ತುಂಬಾ ವಿವೇಕದಲ್ಲಿ ಅದನ್ನ ನಿಭಾಯಿಸಬಹುದು ಆ ಪ್ರಳಯವನ್ನ. ನೋಡಿ, ಅಟ್ ದ ಟೈಮ್ ಆಫ್ ಪ್ರಳಯ ಈ ವಿಷ್ಣು ಶಕ್ತಿ ಸುತ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಪ್ರಳಯ ಆದ್ರೆ ಪರಿಪಾಲನೆ ಮಾಡೋ ಶಕ್ತಿ ಅಲ್ವಾ. ಐ ಟೈ ಡೌನ್ ಆನ್ ಎ ಬೆಡ್ ಆಫ್ ಅನಂತ. ಕುಂಡಲಿನಿ ಶಕ್ತಿ ಆಯಿಲ್ ಆಗ್ಬಿಡುತ್ತೆ ಆ ಟೈಮ್ನಲ್ಲಿ, ಅನಂತ, ವಿಚ್ ಹೆಲ್ಪ್ಸ್ ದಿ ಫೋರ್ಸ್. ಅಂದ್ರೆ ಇದಕ್ಕೆ ಸಬ್ಸರ್ವಿಯೆಂಟ್ ಅಂತ ಹೇಳ್ತಾರೆ, ಸಬ್ಸರ್ವಿಯೆಂಟ್ ಟು ದಿ ಫೋರ್ಸ್. ಆದಿಶಕ್ತಿಗೆ ಸಬ್ಸರ್ವಿಯೆಂಟ್ ಆಗಿರೋದು ನಮ್ಮಲ್ಲಿ ಕುಂಡಲಿನಿ. ನಮ್ಮೆಲ್ಲರಲ್ಲೂ ಕುಂಡಲಿನಿ ಈಸ್ ದಿ ಆದಿಶಕ್ತಿ, ದಿ ಪ್ರೈಮಲ್ ಫೋರ್ಸ್. ಆ ಕುಂಡಲಿನಿಯನ್ನ ಯಾವ ರೀತಿ ನಾವು ನಿಯಂತ್ರಿಸ್ತೀವಿ, ಕುಂಡಲಿನಿಯನ್ನ ಯಾವ ರೀತಿ ಪ್ರಚೋದನೆ ಮಾಡಿ ಇದನ್ನ ಚಾನೆಲ್ ಮಾಡ್ತೀವಿ, ನಮ್ಮ ಧ್ಯಾನದಲ್ಲಿ ನಮ್ಮ ಶಕ್ತಿಯನ್ನ ಮೇಲ್ಮುಖವಾಗಿ ಹೋಗೋದಕ್ಕೆ ನಾವು ಯಾವ ರೀತಿ ಸಪೋರ್ಟ್ ಮಾಡ್ತೀವಿ, ದಟ್ ಈಸ್ ರಿಯಲ್ ಆದಿಶಕ್ತಿಯನ್ನ ನಮ್ಮಲ್ಲಿ ನಾವು ಅನುಭವಿಸೋದಕ್ಕೆ ಒಂದು ಮಾರ್ಗಗಳಿವೆಲ್ಲ. Again I wake up in the time of creation, duly under the influence of time. I am always subservient to that Mahashakti. Under her total command and control, I am eager, I am engaged in tapasya for a long time. ಅಂದ್ರೆ ನಮ್ಮಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ತಮಸ್ಸು ಬಂದಾಗ, ನಾ ಎಷ್ಟೋ ಸತಿ ನಿಮ್ಗೆ ಹೇಳಿದ್ದೀನಿ, ಮನಸ್ಸಿಲ್ಲದೆ ಬೇಜಾರ್ಕೊಂಡು ಕೆಲಸ ಮಾಡಲೇಬೇಡಿ. ಸ್ವಲ್ಪ ತಮಸ್ಸು ಬಂತ ಅದನ್ನ ಮುಚ್ಚಿಡ್ಬೇಡಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಆಕ್ಸೆಪ್ಟ್ ಮಾಡ್ಕೊಂಡು ಒಂದು ಧ್ಯಾನ ಮಾಡಿ, ರಿಲ್ಯಾಕ್ಸ್ ಮಾಡಿ, ಒಂದು ಬ್ರೇಕ್ ತಗೊಳ್ಳಿ. ನೀವೇ ಅದನ್ನ ಕಂಡುಕೊಳ್ಳಿ. ಬ್ರೇಕ್ ತಗೊಳ್ಳೋದಂದ್ರೆ ನಾವು ಬೇರೆ ನಾವು ಜಾಗ ಬಿಟ್ಟು ಓಡೋದು ಅಂದ್ಕೊಂಡಿದ್ದೀವಿ. ಬ್ರೇಕ್ ತಗೊಳ್ಳೋದು ಅದಲ್ಲ, ನೀವು ಮಾಡ್ತಾ ಇರೋ ಕೆಲಸ